ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗೆಳತಿ ಶೈಲಜಾ. ಫ್ರೆಂಡ್ಸ್, ನೀವಿನ್ನು ನಮ್ಮ ಕನ್ನಡ ಸ್ಫೂರ್ತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮುಂದಿನ ಎಲ್ಲಾ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಲು. ಆದರೆ ಅಮೃತವೂ ವಿಷವಂತೆ ಎಂಬ ಗಾದೆ ಮಾತಿನಂತೆ ನಾವು ಗ್ರೀನ್ ಟೀಯನ್ನು ದೇಹದ ತೂಕ ಅಥವಾ ಬೊಜ್ಜು ಕರಗಿಸಬೇಕೆಂಬ ದೃಷ್ಟಿಯಿಂದ ಅತಿಯಾಗಿ ಸೇವನೆ ಮಾಡುತ್ತೇವೆ. ಆದರೆ ಇದು ನಮ್ಮ ದೇಹದ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರಬಹುದು. ಎಚ್ಚರ. ಗ್ರೀನ್ ಟೀಯನ್ನು ಯಾಕೆ ಮತ್ತು ಯಾರು ಅತಿಯಾಗಿ ಸೇವನೆ ಮಾಡಬಾರದು ಅನ್ನುವುದು ಇಲ್ಲಿದೆ ನೋಡಿ. ರಕ್ತಹೀನತೆ ಇರುವವರು ಗ್ರೀನ್ ಕುಡಿಯಬೇಡಿ, ಏಕೆಂದರೆ ಕಬ್ಬಿಣಾಂಶವಿರುವ ಆಹಾರವನ್ನು ಸೇವಿಸಿದ ಬಳಿಕ ಗ್ರೀನ್ ಟೀ ಕುಡಿದರೆ ದೇಹವು ಕಬ್ಬಿಣಾಂಶವನ್ನು ಹೀರಿಕೊಳ್ಳಲು ತಡೆಯೊಡ್ಡುತ್ತದೆ. ಗ್ರೀನ್ ಟೀಯಲ್ಲಿರುವ ಅಂಶಗಳು ಕಿಣ್ವಗಳನ್ನು ನಿಯಂತ್ರಿಸುವುದರಿಂದ ಕೆಲವರಿಗೆ ಎದೆ ಉರಿ ಕೂಡ ಕಾಣಿಸಬಹುದು. ಗ್ರೀನ್ ಟೀಯನ್ನು ಮಿತಿಮೀರಿ ಕುಡಿದರೆ ಹೃದಯದ ಬಡಿತದಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ. ಕೆಲವೊಮ್ಮೆ ವಾಂತಿ ಭೇದಿ ಉಂಟಾಗುವುದು, ಸ್ನಾಯು ಸೆಳೆತ ಉಂಟಾಗುತ್ತಿದ್ದರೆ ಟೀ ಕುಡಿಯುವುದನ್ನು ಕಮ್ಮಿ ಮಾಡುವುದು ಒಳ್ಳೆಯದು. ಕರುಳಿನ ಕ್ಯಾನ್ಸರ್ ಇರುವವರು ಸಂತಾನ ನಿಯಂತ್ರಣ ಔಷಧಿ, ಮಧುಮೇಹ ನಿಯಂತ್ರಣಕ್ಕೆ ಮಾತ್ರೆ ತೆಗೆದುಕೊಳ್ಳುತ್ತಿರುವವರು ಗ್ರೀನ್ ಟೀ ಅನ್ನು ಕುಡಿಯಬೇಡಿ. ಇದು ನಿಮ್ಮ ದೇಹದ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ರಲ್ಲ, ಇನ್ನು ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮುಂದಿನ ಎಲ್ಲಾ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಲು.